ಇದು ಏನು ಹೇಳಿ ಕೆಮ್ಮು, ಹಾಗಾಗಿ ಕೆಮ್ತಾ ಇರ್ತೀನಿ ಅವಾಗ. ಓ ಇದು ಮಾಡಬೇಕಲ್ವಾ, ಇಂಟ್ರೋ ಕೊಡಬೇಕಲ್ವಾ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ನಮ್ಮ ಪಯಣ ಚನ್ನರಾಯಪಟ್ಟಣ, ಹಾಸನ್ನು ಚನ್ನರಾಯಪಟ್ಟಣ ಆ ಕಡೆನೇ, ಶಾಂತಿಗ್ರಾಮ ಕಡೆ. ಏನು ಮಲೆ ಮಹದೇಶ್ವರ ಬೆಟ್ಟ, ಮಲೆ ಮಹದೇಶ್ವರ ಅಲ್ಲ, ಏನೋ ಬೇರೆ ಹೆಸರು, ಏನೋ ಈಶ್ವರ ದೇವರಿನ ಬೆಟ್ಟ ಅಷ್ಟೇ. ಅಲ್ಲಿ ಹೋಗ್ತಾ ಇದ್ದೀವಿ. ನೀವೇನು ದೃಷ್ಟಿ, ಟೈಮ್ ಮಧ್ಯಾಹ್ನ 2:45 ಆಗಿದೆ. ನಾನು ಸ್ವಲ್ಪ ಲೇಟ್, 2 ಗಂಟೆಗೆ ಹೊರಡೋಣ, 2 ಕಡೆ ಹೋಗೋಣ ಅಂತಿದ್ವಿ. ಈಗ ದೃಷ್ಟಿ ಬಂದು ಸುಮಾರು ಹೊತ್ತಾಯಿತು, ಕಾಯ್ತಾ ನಿಂತ್ಕೊಂಡು 1 ಗಂಟೆ ಕಾಯ್ತಾ ನಿಂತ್ಕೊಂಡಿದ್ದಾನೆ. ಈಗ ಅದೇ ಹೊರಟಿದ್ದೀವಿ, ಆ ಬೆಟ್ಟದ ಕಡೆ ಹೊರಟಿದ್ದೀವಿ. ನಿನ್ನೆ ಹಂಗೆ ಸುಮ್ಮನೆ ಫೋನ್ ಮಾಡ್ದೆ, ಹೋಗೋಣ ಎಲ್ಲಿಗಾದರೂ ಅಂದ. ಸರಿ ನಡಿಯಪ್ಪ ಅಂದೆ. ಮಧ್ಯಾಹ್ನ ಮೇಲೆ ಅಂದ, ಅದು ಇನ್ನೇನು ಮಧ್ಯಾಹ್ನ ಮೇಲೆ ನಾವು ಫ್ರೀನೇ ಅಲ್ಲ. ಹಂಗಾಗಿ ಆಯಿತು ಹೋಗೋಣ ಅಂತ ಹೇಳಿ ಹೊರಟ್ವಿ. ಸುಮ್ಮನೆ ಒಂದು ಪ್ಲ್ಯಾನ್ ಮಾಡಿದ್ವಿ. ಇದೇನು ಇದು ಬಸ್ಸು, ಅದಕ್ಕೆ ಇವಾಗ ಹೋಗ್ತಾ ಇದ್ವಿ. ತುಂಬ ಲೇಟ್ ಆಯಿತು, 2 ಜಾಗಕ್ಕೆ ಮಾಡಿದ್ವಿ ಪ್ಲ್ಯಾನು, ಆದರೆ ಇದು ಯಾಕೋ ಒಂದೇ ಜಾಗಕ್ಕೆ ಹೋಗ್ತೀವ ಏನೋ ಗೊತ್ತಾಗ್ತಿಲ್ಲ. ನೋಡಿ ಗೈಸ್, ಇದೆ ಆನೆ ಮಹಲ್. ನಂದು ಇಂಡಿಕೇಟರ್ ಲೆಫ್ಟಿಂದ ಹೊತ್ತಲ್ಲ ಅನಿಸುತ್ತೆ. ಇಲ್ಲಿಂದ 4 ಲೈನ್ ಹೈವೇ ಆಗಿದೆ, ಏನೇನೋ ಆಗಿದೆ. ಇಲ್ಲಿಂದ ಏನು 1.5 ಕಿಲೋಮೀಟರ್ಸ್ ಸಕಲೇಶ್ಪುರ ಅಷ್ಟೇ. ರೋದ ಇನ್ನು ಸಕಲೇಶ್ಪುರ ಏನು ಒಂದೇ ಇದೇ, ಸಕಲೇಶ್ಪುರನೇ. ಇನ್ನೇನು ಹೆತ್ತೂರು ಜಾಣಕೆರೆ, ಇಲ್ಲಿ ರೈಟ್ ಹೋಗಬೇಕು ಹೆತ್ತೂರಿಗೆ ಅನಿಸುತ್ತೆ. ನಾನು ಮಲ್ಲಳ್ಳಿ ಫಾಲ್ಸ್ ಹೋಗಿದ್ನಲ್ಲ, ಆ ವ್ಲಾಗ್ ನೋಡಿದ್ದಿದ್ರೆ ಇಲ್ಲೇ ರೈಟಿಗೆ ಹೋಗಿದ್ದಿದ್ದು ನಾನು ಮಲ್ಲಳ್ಳಿ ಫಾಲ್ಸಿಗೆ. ಮಿರರ್ ಹಾಕ್ಕೊಂಬರ್ಬೇಕಿತ್ತು, ಹೈವೇ ಅಲ್ವಾ, ಹಿಂಸೆ ಆಗುತ್ತೆ ಇವಾಗ. ಅದೇ ಅದು ಮಲ್ಲಳ್ಳಿ ಫಾಲ್ಸ್ ರೋಡು. ದಿಸ್ ಈಸ್ ಸಕಲೇಶಪುರ. ಫುಲ್ಲು ಗುರು, ಇವತ್ತು ಯಾವಾರ? ಸ್ಯಾಟರ್ಡೆ ಬ್ರೋ, ಟುಡೇ ಸ್ಯಾಟರ್ಡೆ. ಫುಲ್ ಬಾಡಿ ಆಗ್ತಿರೈತೆ ಎಲ್ಲ ಕಡೆ, ಫುಲ್ ಸ್ಟ್ರೀಟ್. ಎಂತ ಸಖತ್ತಾಗಿದೆ ನೋಡಿ ರೋಡು. ಇಲ್ಲೇ ಕೆಂಪೇಗೌಡರು, ನಾಡಪ್ರಭು ಕೆಂಪೇಗೌಡರ ಪುತ್ಥಳಿ. ಓ ಬ್ರೋ ಇಸ್ ಪುಷಿಂಗ್. ಗುಯ್ಸ್, ಟೋಲ್ ನಮಗಿಲ್ಲ ಅಷ್ಟೇ. ವೇರ್ ಹೆಲ್ಮೆಟ್ ಧರಿಸಿ. 3:08 ಎಷ್ಟು? 2:45ನಾ? 2:45 ಇದು ಮಾಡಿದ್ದು. $2:45 ಅನಿಸುತ್ತೆ. ಎಸ್, ಆನೆ ಮಾಲ್ ಅಂದಿದ್ದು ನಾನು. ಚೀತಾ 2:45, 3:08 ಎಷ್ಟು? 1:10. ಅದೇ 120 ಮಿನಿಟ್ಸು ಅಲ್ಲಿಂದ ಇಲ್ಲಿಗೆ. ಎಷ್ಟು ಕಿಲೋಮೀಟರ್ ಅಂತ ಗೊತ್ತಿಲ್ಲ, 120 ಮಿನಿಟ್ಸ್ ಆಯಿತು. ಹಾಸನಿಗಿಲ್ಲ, ಒಂದು ½ ಆನ್ ಅವರ್ ಅಂತೂ ಬೇಕನ್ಸುತ್ತೆ. ಹಾಸನಿಗೆ ಹೋಗೋಕೆ ½ ಆನ್ ಅವರ್ ಬೇಕು. 3:10 ಅಲ್ಲ, 3:08 ಇತ್ತು, 3:09 ಆಯಿತು. ಅದೇ ಇನ್ನೊಂದು 10 ಮಿನಿಟ್ಸ್ ಇರಬಹುದು, ನನಗೆ ಗೊತ್ತಿಲ್ಲ. ನಾನು ಯಾಕಂದರೆ ಇದು ಹೈವೇ ಆದಮೇಲೆ ನಾನು ಈ ರೋಡಲ್ಲಿ ನಾನು ಬಂದೇ ಇಲ್ಲ ಅಂದ್ಕೊಳ್ಳಿ. ಬೈಕಲ್ಲಿ, ಕಾರಲ್ಲಿ ಬಂದಿದ್ದೀನಿ, ಬೈಕಲ್ಲಿ ಬಂದಿಲ್ಲ. ಮಿರರ್ ಇಲ್ಲದೆ, ಯಪ್ಪ, ಮಿರರ್ ಹಾಕ್ಕೊಂಬರ್ಬೇಕಿತ್ತು. ಮಿರರ್ ಹಾಕ್ಕೊಂಬರ್ದೆ, ತಪ್ಪು ಮಾಡಿದೆ. ಈಗ ಕುತ್ತಿಗೆ ಮಾತ್ರ ಹೋಗುತ್ತೆ, ಬ್ಯಾಗ್ ಹಾಕ್ಕೊಂಡಿದ್ದಾಗ ತಿರುಗಿ ನೋಡ್ತಾ ಕುತ್ತಿಗೆನೇ ಹೋಗುತ್ತೆ ಗೈಸ್. ಇದೇನು ಇನ್ನೇ ಆಲೂರು ಬಂತು ಅನ್ಸುತ್ತೆ. ಇನ್ನೇನು ಅದೇ ನಾನು 10 ಮಿನಿಟ್ಸ್ ಹಾಸನು. ಓಕೆ, ಇನ್ನು ಹಾಸನಲ್ಲಿ ಸಿಗ್ತೀನಿ. ಹಾಸನ್ ಟೌನ್ ಒಳಗೆ ಬಂದ್ವಿ. ಅಲ್ಲೊಂದು ನಿಮಿಷ ನಿಲ್ಸ್ಕೊಂಡ್ವಿ. ಕನ್ಫ್ಯೂಷನ್ ಇತ್ತು, 2 ಜಾಗಕ್ಕೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ವಿ, ಆದರೆ ಒಂದಕ್ಕೆ ಹೋದರೆ ಒಂದಕ್ಕೆ ಹೋಗೋಕ್ಕಾಗಲ್ಲ. ಹಾಗಾಗಿ ಒಂದಕ್ಕೆ ಹೋಗ್ತಾ ಇದ್ದೀವಿ. ನಾನು ಆ ಜಾಗ ನೋಡಿದ್ದೀನಿ, ಶಾಂತಿಗ್ರಾಮ ಹತ್ರ ಇರೋದು. ದೃಷ್ಟಿ ನೋಡಿದಾನೋ ಎಲ್ಲೋ ಗೊತ್ತಿಲ್ಲ, ನಾನು ಅದು ನೋಡಿದ್ದೀನಿ. ದೃಷ್ಟಿ ಇದನ್ನು ನೋಡಿದ್ದಾನೆ, ನಾನು ಇದು ನೋಡಿಲ್ಲ. ಹಂಗಾಗಿ ಇದಕ್ಕೆ ಗೋಯಿಂಗ್. ಅದಕ್ಕೆ ಯಾವಾಗಾದರೂ ಬೆಂಗಳೂರಿಗೆ ಹೋಗ್ತಾ, ಇಲ್ಲ ಬೆಂಗಳೂರಿಂದ ಬರ್ತಾ, ಯಾವಾಗ ಬೇಕಾದರೂ ಹೋಗ್ಬೋದು. ಅದಕ್ಕೆ ಇವತ್ತು ಡೇಟ್ ಎಷ್ಟು? ಡೇಟೇನೋ ಗೊತ್ತಿಲ್ಲ ಏನಂತ. ವಿಡಿಯೋ ಅಲ್ಲಿ ಫ್ರಂಟಲ್ಲಿ ಹಾಕ್ತೀನಿ ಅನಿಸುತ್ತೆ, ನೋಡೋಣ.
ಏನೇನೋ ಮಾಡೋಣ ಅಂತ ಇರ್ತೀನಿ ಗೈಸ್. ಯಪ್ಪ ಆಗಲ್ಲ, ಮಾಡೋಕ್ಕಾಗ್ತಾ ಇಲ್ಲ. ಏನೇನೆಲ್ಲ ಟ್ರೈ ಮಾಡೋಣ ಅಂತಿದ್ದೀನಿ, ಆದರೆ ಆಗ್ತಾಯಿಲ್ಲ ಗಾಯ್ಸ್, ಆಗ್ತಾಯಿಲ್ಲ. ಸಮಯದ ಅಭಾವ ಅಂದರೆ ಫ್ರೀಯಾಗೇ ಇರ್ತೀನಿ, ಆದರೂ ಏನೋ ಕೆಲಸ ಮಾಡ್ತಿದ್ದೀನಿ ಅನಿಸುತ್ತೆ. ಇಲ್ಲಿ ಲೆಫ್ಟ್, ಇದು ಮಾಮೂಲಿ ಬೇಲೂರು ರೋಡು. ತಣ್ಣೀರಹಳ್ಳ ರೈಟ್ ಸೈಡ್ ಹೋದರೆ ತಣ್ಣೀರಹಳ್ಳ, ಲೆಫ್ಟ್ ಸೈಡ್ ಹೋದರೆ ಸೀದಾ ಬೇಲೂರು ರೋಡು ಬೈಪಾಸಿಗೂ ಕನೆಕ್ಟ್ ಆಗುತ್ತೆ. ಗೈಸ್ ನೋಡಿ, ಕಡದರವಳ್ಳಿ, ಅದೇ ಇಲ್ಲಿ ಇದು ಬೇಲೂರು ರೋಡು. ಇಲ್ಲಿ ಹೋಗ್ಬೇಕು ನಾವು, ರೈಟ್ ಹೋಗ್ಬೇಕು. ಅದು ಆ ಕಡೆ ಹಾಸನ ರೋಡ್. ಹಾಸನಿಂದ ಬಂದು ರೈಟ್ ತೊಗೊಂಡ್ರೆ ಸಿಂಗಲ್ ರೋಡು. ಮತ್ತೆ ಓ ಸೂಪರ್, ಅಲ್ಲಿ ಕಾಣ್ತಾ ಇದೆಯಾ ವಿಂಡ್ ಮಿಲ್ ನಿಮಗೆ? ಇಲ್ಲಿ ನೋಡಿ ಕೆರೆ. ಈ ಬೇಸಿಗೆಲ್ಲೂ ನೀರಿದೆಯಲ್ಲ, ಆಗ್ಬೋದು ಗುರು. ಗುಡ್ ಗುಡ್ ಗುಡ್. ಇದು ದೃಷ್ಟಿ ಬಂದಿತ್ತಂತೆ ಒಂದು 4 ವರ್ಷದಿಂದ, ಆವಾಗಂತೂ ಫುಲ್ ಖಾಲಿ ಇತ್ತಂತೆ. ಈ 4 ವರ್ಷದ ಆದಮೇಲೆ ಇವಾಗ ಏನೇನು ಮಾಡಿಟ್ಟಿದ್ದಾರೆ ಅಂತ ಗೊತ್ತು. ನಾನು ವೀಡಿಯೋದಲ್ಲೇ ನೋಡೇ ತಲೆ ಕೆಟ್ಟೋಗಿತ್ತು, ಈ ಥರ ಎಲ್ಲನೂ ಮಾಡ್ಬೋದಾ ಅಂತ. ಇನ್ನು ಬಿಟ್ಟಿರ್ತಾರ, ಎಲ್ಲ ಹಾಳು ಮಾಡಿರ್ತಾರೆ ಗೈಸ್, ಗಲೀಜು ಮಾಡಿರ್ತಾರೆ. ಅಲ್ಲೂ ಹೋಗ್ಬೋದು, ಬೇಡ ಇಲ್ಲೇ ಹೋಗ್ತಾ ಇದ್ದೀವಿ. ಅಡಿಕೆ ಗಿಡಕ್ಕೂ ಡೆಡ್ಲೈನ್ ಮಾಡಿ ಹಾಕಿದ್ದಾರೆ ಫುಲ್ಲು. ಓಹೋ, ಒಂದು ಫೋಟೋ ಹೊಡ್ಕೊಬೋದಿತ್ತು. ಸಖತ್ತಾಗಿದೆ ನೋಡಿ, ಏನೋ ತರಕಾರಿ ಎಲ್ಲ ಫುಲ್ಲು ಸೂಪರ್ ಅಲ್ಲ. ಎಲ್ಲ ಸ್ಪ್ರಿಂಕ್ಲರ್ ಮಾಡ್ತಿದ್ದಾರೆ, ತಣ್ಣಗಿದೆ ಜಾಗ ಮಾತ್ರ. ಓಹೋ ಓಹೋ, ಎಲ್ಲ ಕಡೆ ನೀರು ಹೊಡಿತಿದ್ದಾರೆ ಗುರು. ನೈಸ್, ಸೂಪರ್ ಬಾಯ್ಸ್, ಸೂಪರ್ ಬಾಯ್ಸ್, ಸೂಪರ್ ಗುರು ಮಾತ್ರ. ಓ ಟಾಪ್ ಆಫ್ ದಿ ವರ್ಲ್ಡಿಗೆ ಬಂದಿದ್ದೀವಿ ಈಗ ನೋಡಿ. ನೈಸ್ ಗುರು ಮಾತ್ರ ಬಂದ್ವಿ. ಓ ಬಂಡೆ ರೋಡಿಗೆ ಬಿದ್ದೋಗ್ಬಿಟ್ಟಿದೆ. ಇಲ್ಲಿ ವಿಂಡ್ ಮಿಲ್ ಹತ್ರ ಇದೆ, ವಿಂಡ್ ಮಿಲ್ ಇಲ್ಲೇ ವಿಂಡ್ ಮಿಲ್ ಇದೆ ನೋಡಿ, ಇಲ್ಲೇ ಇದೆ ವಿಂಡ್ ಮಿಲ್. ಎಷ್ಟು ದೊಡ್ಡದಾಗಿದೆ. ಅಲ್ಲೋಗಿದ್ರೆ ಇನ್ನು ಪಕ್ಕ ಒಳಗಡೆನೇ ಬಿಡ್ತಿತ್ತು. ಇದು ಅಲ್ಲೋದ್ರೆ ಆ ವಿಂಡ್ ಮಿಲ್ ಹತ್ರ ಹೋಗ್ಬೋದು, ಆಮೇಲೆ ನೋಡೋಣ. ಇಲ್ಲಿ ನೋಡಿ ವ್ಯೂ ನೋಡಿ, ಸೂಪರ್ ವ್ಯೂ. ಎಲ್ಲ ಜರ್ಗೋಗಿದೆ ಮಳೆಗೆ, ಈಗ ಸದ್ಯದಲ್ಲ, ಅದು ಹಳೇದು ಎಲ್ಲ ಜರ್ಗೋಗಿರೋದು. ಖಾಲಿ ಇರಲಿ ಪ್ಲೀಸ್ ದೇವ್ರೆ, ಹಂಗೆ ಅಂದ್ಕೊಂಡ ತಕ್ಷಣ ಜಾಸ್ತಿನೇ ಇರುತ್ತೆ ಇದು. ಓ ದೇವಸ್ಥಾನಕ್ಕೆ ಬಂದ್ವಿ. ಸೂಪರ್ ಬಿಡಿ ಮಾತ್ರ. Where did you go? My heart's on a mission, searching my soul, 'cause I feel you slipping. Don't fade away to memory, I can feel you calling out my name. Somewhere in the galaxies, I feel you waiting. And I'll run back for you, back for you, back for you. And ಅದಕ್ಕೆ ಗೊದ್ಮ ನೋಡಿ, ಇಲ್ಲೇ ದೇವಸ್ಥಾನ, ಇಲ್ಲೇ ಶಿವನ ಮೂರ್ತಿ. ಇಲ್ಲಿ ನೋಡಿ ಗುಹೆ ಇದೆ, ಅಲ್ಲಿ ಒಳಗಡೆ ಕಾಣಿಸ್ತಾ ಇದೆಯಾ ಗೊತ್ತಿಲ್ಲ.
ನೀರು ಇಲ್ಲೇ ಉದ್ಭವ ಆಗುತ್ತೆ ಅನ್ಸುತ್ತೆ. ಫುಲ್ಲು ಗೊದ್ಮ ಅಂತಾರಲ್ಲ ಅದಿದೆ, ಕಾಣ್ತಾ ಇಲ್ಲ, ರಿಫ್ಲೆಕ್ಟ್ ಆಗ್ತಾ ಇದೆ. ಓಹೋ, ಇಲ್ಲೇ ನೀರು ಉದ್ಭವ ಆಗುತ್ತೆ. ಹಾಗಾಗಿ ಮಳೆ ಮಲ್ಲೇಶ್ವರ ಅಂತ ಇಟ್ಟಿರೋ ಹೆಸರಿರಬೇಕು. ನೋಡೋಣ, ಗೂಗಲಲ್ಲಿ ರಿಸರ್ಚ್ ಮಾಡೋಣ. ಓಕೆ, ನೋಡ್ಕೊಂಬಿಡಿ. ನೋಡಿ, ವಿಂಡ್ಮಿಲ್ ಫ್ಯಾನ್ಸ್ ತಿರುಗ್ತಾ ಇದೆ. ಎಲ್ಲ ನಿಂತೋಗಿತ್ತು, ಇಲ್ಲೊಂದಿದು ಫುಲ್ ಫಾಸ್ಟಾಗಿ ತಿರುಗ್ತಾ ಇದೆ. ಓಕೆ, ಆಮೇಲೆ ಸಿಗ್ತೀನಿ ಗೈಸ್, ಬಾಯ್. ನಾನು ರೆಕಾರ್ಡೇ ಮಾಡಿಲ್ವಾ ಅಂತ ಗೈಸ್, ಮಾತಾಡದೆ ರೆಕಾರ್ಡೇ ಮಾಡಿಲ್ಲ ಅನಿಸುತ್ತೆ. ಇಲ್ಲಿ ಅರ್ಜುನ ಬಂದು ನೀರಿಗೋಸ್ಕರ ಬಾಣ ಬಿಟ್ಟಿರೋದು. ಆ ಮೊದಲು ಗುಂಡಿ ತೋರಿಸಿದ್ನಲ್ಲ, ಗುಹೆ ತೋರಿಸಿದ್ನಲ್ಲ, ಅದು ವರ್ಷದಲ್ಲಿ ಅಂದರೆ 12 ತಿಂಗಳಲ್ಲಿ 10 ತಿಂಗಳು ಅಲ್ಲೊಂದು ಶಿವಲಿಂಗ ಇದೆ. ಅದ್ರ ಮೇಲ್ಗಡೆಯಿಂದ ನೀರು ಹರಿತಾ ಇರುತ್ತಂತೆ. ವರ್ಷದಲ್ಲಿ 2 ತಿಂಗಳು ಮಾತ್ರ. ಹಾಂ, ಹಂಗೆ ಸಂಜೆ ಕಡೆ ಆದರೆ ಇಲ್ಲಿ ನೋಡಿ ವಿಂಡ್ ಮಿಲ್ಲಿನ ಫ್ಯಾನ್ಗಳು ತಿರುಗ್ತಾ ಇರುತ್ತೆ. ಇನ್ನೇನು ಅದೇ 10 ತಿಂಗಳು ನೀರು ಹರಿತಾ ಇರುತ್ತೆ. ಮಳೆಗಾಲಲ್ಲಿ ಬರಬೇಕು, ಚೆನ್ನಾಗಿರುತ್ತೆ. ನೋಡಿ, ಹೀಗೆ ಸುತ್ತ ವ್ಯೂ ನೋಡಿ, ಏನು ಸಖತ್ತಾಗಿದೆ ಅಲ್ಲ. ಹೀಗೆ ಇಲ್ಲಿ ಸ್ವಲ್ಪ ಕಸ ಇದೆ, ಇದೆಲ್ಲ ಮಾಡಬಾರ್ದಿತ್ತು, ಮಾಡಬೇಡಿ ಬೇರೆಯವ್ರು ಬಂದ್ರೂ. ಆದರೆ ಇಲ್ಲಿಯವರೇ ಮಾಡಿರೋದು ಅನ್ಸುತ್ತಿದ್ದು. ಊಟ ತಿಂಡಿ ಎಲ್ಲ ಕೊಟ್ಬಿಟ್ಟು, ಲೋಟ ಎಲ್ಲ ಕೊಟ್ಬಿಟ್ಟು. ಎಷ್ಟಾಯಿತು, ಟೈಮ್ ಎಷ್ಟಾಯಿತು? ಒಂದು 2 ಅವರ್ ಕೂತಿದ್ವಿ ಗೈಸ್ ಇಲ್ಲೇ. ಟೈಮ್ ಎಷ್ಟು ಹೇಳಿ, ಈಗ 5:30 ಆಯಿತು. ನಾವೆಷ್ಟು 4 ಗಂಟೆಗೆ ಬಂದಿದ್ದು ಅನಿಸುತ್ತೆ, 3:30-4 ಗಂಟೆಗೆ ಇಲ್ಲೇ ಕೂತಿದ್ವಿ. ಇನ್ನೇನು ಹೊರಡ್ತೀವಿ ಈಗ. ಅಲ್ಲಿ ವಿಂಡ್ಮಿಲ್ ಹತ್ರ ಹೋಗೋಣ ಅಂತಿದ್ದೀವಿ. ನೋಡೋಣ, ಇದೊಂದು ಸತಿ ನೋಡ್ಕೊಂಬಿಡಿ ಲಾಸ್ಟ್ ವ್ಯೂ. ಸೂಪರಾಗಿದೆ. ಓಕೆ, ಬಾಯ್ ಗೈಸ್. ನೋಡಿ, ನಾವು ಬಂದಾಗ 1 ಗಾಡಿ ಇತ್ತು, 2 ಗಾಡಿ ಇತ್ತು. ಆಮೇಲೆ ಯಾರೂ ಇರಲಿಲ್ಲ, ಫುಲ್ ಖಾಲಿ ಇತ್ತು ಗೈಸ್. ಒಬ್ಬರು ಇರಲಿಲ್ಲ, ನಾನು ಜಸ್ಟ್ ಇಬ್ಬರು ಬಿಟ್ಟರೆ. ಇವಾಗ ನೋಡಿ ಮತ್ತೆ ಫುಲ್ ಜನ ಬಂದರು. ಮತ್ತೆ ಗಾಡೀಲಿ ಸಿಗ್ತೀವಿ. ಸಿ ಯು ಗೈಸ್. ನೋಡಿ, ಸಬ್ಸ್ಕ್ರೈಬರ್ಸ್ ಮಾಡಿಸ್ಕೊಂಡ್ವಿ. ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರು. ದೃಷ್ಟಿ ಸಬ್ಸ್ಕ್ರೈಬ್ ಮಾಡಿಸ್ತಾ, ಫಾಲೋ ಮಾಡಿಸ್ತಾ, ಎಲ್ಲ ಮಾಡಿಸ್ತಾ ಅತ್ಲಾಗೆ. ಈಗ ಹೊರಟ್ವಿ. ಟೈಮ್ ಎಷ್ಟಾಯಿತು? 5:42. ಈಗ ಇಲ್ಲಿ ವಿಂಡ್ಮಿಲ್ ಹತ್ರ ಹೋಗ್ತೀವಿ. ವಿಂಡ್ಮಿಲ್ ಹತ್ರ ಹೋಗ್ಬಿಟ್ಟು ಸಿಗ್ತೀವಿ ನಿಮಗೆ. ಓಕೆ. ಓ, ಫುಲ್ ಆಫ್ ರೋಡ್. ಈಗ ಏನೋ ಆಫ್ ರೋಡ್ ಏನಿಲ್ಲ, ನಮ್ಮ ರೋಡ್ಗಿಂತ ಒಂಚೂರು ಜಾಸ್ತಿ ಹಾಳಾಗಿದೆ ಅಷ್ಟೇ, ನಮ್ಮ ಮನೆ ಊರು ರೋಡ್ಗಿಂತ. ಬೇರೆ ಏನಿಲ್ಲ. ವ್ಯೂ ನೋಡಿ ಗೈಸ್, ಏನು ಪೀಸ್ ಆಗಿದೆ ಗೊತ್ತಾ. ಜನ ಇಲ್ಲ, ಏನಿಲ್ಲ, ಫುಲ್ಲು ಪೀಸು. ಯಾರು ತಲೆ ಬಿಸಿ ಇಲ್ಲ, ಏನಿಲ್ಲ, ಆರಾಮಾಗಿ ಓಡಾಡ್ಬೋದು. ಚಲೋ, ನೀವು ಮುಂದೆ, ನಾವು ಹಿಂದೆ. ಇಲ್ಲೊಂದಷ್ಟು ಫೋಟೋ ಗೀಟೋ ಎಲ್ಲ ತಕ್ಕೊಂಡು ಓಟ್ವಿ ಗಾಯ್ಸ್. ವಿಂಡ್ ಮಿಲ್ ನೋಡ್ಬಿಡಿ ಲಾಸ್ಟ್ ಟೈಮ್. ವಾ, ವಿಂಡ್ ಮಿಲ್ ನೋಡ್ತಾ ನಾನು ಹೋಗಿದ್ದೆ. ನೋಡಿ ಹೆಂಗೆ ತಿರುಗ್ತಾ ಇದೆ ಅಂದರೆ ಕ್ರೇಜಿ. ಮುಂದೆ ಸನ್ ಸೆಟ್ ಆಗ್ತಾ ಇದೆ. ಸನ್ ಈಸ್ ಫುಲ್ ಸೆಟ್ಟು. ಏನು ಹೇಳಿ, ಸೆಟ್ಟು. ಇನ್ನೂ ಮೇಲೆ ಹೋಗ್ಬೋದು ಅನಿಸುತ್ತೆ. ನಾವು ಹೋಗಲಿಲ್ಲ, ನಮಗೆ ಗೊತ್ತಾಗಲಿಲ್ಲ ಅಲ್ಲಿ ಏನು ಅಂತ. ಸೂಪರ್. ಇಷ್ಟೊಂದು ನಾವು ಬಂದಾಗ ಅದೇ ಫ್ಯಾನ್ ತಿರ್ತಾಯಿರಲ್ಲ ಅಂತ ಮೊದಲೇ ಹೇಳಿದೆ ಅನಿಸುತ್ತೆ. ಇಲ್ಲಿ ನೋಡಿ ಮುಂದೆ ಇದು ಹೆಂಗೆ ಕಾಣಿಸ್ತಾ ಇದೆ ಗೊತ್ತಾ. ಇದೆಲ್ಲ ಹಿಮವದ್ ಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಇದೇ ಥರ ಕಾಣಿಸುತ್ತೆ. ಅಲ್ಲಿ ಗಾಡೀಲಿ ಹೋಗಂಗಿಲ್ಲ, ಬಸ್ಸಲ್ಲಿ ಹೋಗೋದಲ್ವ. ಫುಲ್ ಇದೇ ಥರ ಕಾಣಿಸುತ್ತೆ, ಈ ಥರ ಗ್ರೀನ್ ಹುಲ್ಲೆ. ಸಖತ್ತು. ಜಗಳ ಮಾಡ್ತವ್ರಾ? ಎಸ್, ಜಗಳ ಮಾಡ್ತಿದ್ದಾರೆ ಬಂದು. ಸೈಕ್ ಫುಲ್. ಮಿಸ್ ಆಗಿಬಿಡ್ತು, ನಂಗೆ ನೋಡೋಕ್ಕಾಗಲಿಲ್ಲ. ಹಾಕ್ತೀನಿ. ಶರಣ್ 390 ಅಂತ ನೋಡಿ ಯೂಟ್ಯೂಬ್. ಶರಣ್ 390 ಅಂತ ಯೂಟ್ಯೂಬ್. ಶರಣ್ 390 ಚೆಕ್ ಮಾಡಿ. ವೆಲ್ಕಮ್. ಬಾಯ್ಸ್ ನೋಡಿ ಫುಲ್ಲು ಅವರೇ ಹಾಯ್ ಮಾಡಿ, ಅವರೇ ವ್ಲಾಗಲ್ಲಿ ಹಾಕಿ ಅಂದರು. ವ್ಲಾಗಲ್ಲಿ ಹಾಕಿ ಅಂದಮೇಲೆ ಅವ್ರು ನೋಡಬೇಕಲ್ವಾ ಯಾವ ಚಾನಲಲ್ಲಿ ಬರುತ್ತೆ ಅಂತ. ಅದಕ್ಕೆ ಚಾನಲ್ ಹೆಸರು ಹೇಳಿದೆ. ನೋಡಿ, ಬೇಲೂರು ದೇವಸ್ಥಾನಕ್ಕೆ ಬಂದಿದ್ವಿ, ನಿಮಗೆ ತೋರಿಸಿಲ್ಲ ನಾನು. ನೋಡೋಣ ಇಲ್ಲೆಲ್ಲರೂ ಇದೆಯಾ ಅಂತ. ಇಲ್ಲ, ಸಕಲೇಶ್ಪುರ ಹೋಗಲ್ವಾ? ಎಷ್ಟು ಕಿಲೋಮೀಟ್ರ್ ಹೇಳು? 30-40 ಕಿಲೋಮೀಟ್ರ್ ಹೋಗುತ್ತಲ್ಲೇನೋ. ಹಾಂ,
ನೋಡಲ್ಲಿ ಎಷ್ಟಿದೆ? ಈ ಕಡೆ ಹೋಗೋಣ, ಇಲ್ಲ ಅಂದರೆ ಪೆಟ್ರೋಲ್ ಬಂಕ್ ಆದರೆ. ಗೈಸ್ ಅದೇ ದೇವಸ್ಥಾನ ಒಳಗೆ ಹೋದೆ, ನಿಮಗೆ ತೋರಿಸ್ಲಿಲ್ಲ ಕತ್ಲೆಯಲ್ಲಿ. ಚೆನ್ನಾಗಿತ್ತು, ಆದರೂ ಬೆಳ್ಕಲ್ಲಿ ತೋರಿಸ್ದಂಗೆ ಆಗಲ್ಲ, ಅದಕ್ಕೆ ನಿಮಗೆ ಬೆಳ್ಕಲ್ಲಿ ಯಾವಾಗಾದರೂ ತೋರಿಸ್ತೀನಿ. ಬೆಳ್ಕಲ್ಲಿ ತೋರಿಸ್ತೀನಿ ನಿಮಗೆ ಯಾವಾಗಾದರೂ, ಅದಕ್ಕೆ ಏನು ರೆಕಾರ್ಡ್ ಮಾಡಲಿಲ್ಲ. ಒಳಗಡೆ ರೆಕಾರ್ಡ್ ಮಾಡಲಿಲ್ಲ. ಈಗ ಹೊರಟ್ವಿ. ಟೈಮು ಎಷ್ಟಾಯಿತು ಅಂತ ಗೊತ್ತಿಲ್ಲ, ನೋಡಲಿಲ್ಲ ಗೈಸ್. ಒಂದು 7:38 ಆಗಿರ್ಬೋದು. ಸೀದಾ ಈಗ ಸಕಲೇಶ್ಪುರ ಹೋಗ್ತೀವಿ. ನಾನು ಹಿಂಗೆ ಹೋಗ್ಬೋದಿತ್ತು, ದೃಷ್ಟಿ ಮತ್ತೊಬ್ಬನೇ ಹೋಗ್ತಾನೆ, ಅದಕ್ಕೆ ಜೊತೆಗೆ ಹೋಗಿ ಅವನ ಏರಿಯಾಗೆ ಬಿಟ್ಬಿಟ್ರೆ ಪೀಸು, ನಮಗೂ ಸಮಾಧಾನ, ಅವನಿಗೂ ಸಮಾಧಾನ. ಮತ್ತು ಅವನಿಗೆ ಹೋಗೋ ಇದು ಏರಿಯಾ ಆನೆ ಏರಿಯಾ, ಹಂಗಾಗಿ ಒಬ್ಬನೇ ಕಳಿಸ್ಬಾರ್ದು. ಅದಕ್ಕೆ ಇಬ್ಬರು ಹೋಗ್ತಾಯಿದ್ದೀವಿ. ತಿಂದ್ಬಿಟ್ಟು ಸಿಗ್ತೀವಿ ಗೈಸ್, ತಿಂದ್ಬಿಟ್ಟು ಸಿಗಲ್ಲ. ಈ ವ್ಲಾಗಿಗೆ ಇಷ್ಟೇ. ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ವೀಡಿಯೋಲ್ಲಿ ಮತ್ತೊಂದು ಬೊಂಬಾಸ್ಟಿಕ್ ವೀಡಿಯೋಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಓಕೆ, ಬಾಯ್. ಸಿ ಯು ಬಾಯ್.